ಟು ದ ಮೈ ಚಾನಲ್ ಬೆಳಗಾವಿ ಹುಡುಗಿ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿನ್ನೆ ಲಾಗನ್ನೇ ಕಂಟಿನ್ಯೂ ಆಗ್ತಾ ಇರೋದಿದು. ನಿನ್ನೆ ಕ್ಯಾಂಟೀನ್ಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಕ್ಯಾಂಟೀನ್ಗೆ ಹೋಗ್ತಾ ಇದ್ದೀನಿ ರೆಡಿಯಾಗಿ. ನನ್ನ ವಾಯ್ಸ್ ಸ್ವಲ್ಪ ಚೆನ್ನಾಗಿ ಬರಲ್ಲ, ಯಾಕಂದರೆ ನನಗಿನ್ನೂ ಮೈಕ್ ತೊಗೊಂಡಿಲ್ಲ. ಇವಾಗ ಆರ್ಡ್ರ್ ಮಾಡಿದ್ದೀನಿ, ಅದು ಬಂದ ತಕ್ಷಣ ಚೆನ್ನಾಗಿ ವಾಯ್ಸ್ ಬರುತ್ತೆ. ಇಲ್ಲಿ ಭಾಳ ಗಾಳಿ ಇರೋದ್ರಿಂದ ಅಷ್ಟು ಚೆನ್ನಾಗಿ ವಾಯ್ಸ್ ಬರುತ್ತೆ. ನಾನು ನನ್ನ ಮಗಳು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಕ್ವಾರ್ಟರ್ಸ್ ತುಂಬ ಚೆನ್ನಾಗಿದೆ, ಆಮೇಲೆ ಕ್ಯಾಂಟೀನ್ ಚಲೋ ಐತಿ, ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಐತಿ. ಪುಣ್ಯ ಮಾಡಿದ್ವಿ CRPF ಕ್ವಾರ್ಟರ್ಸ್ ಒಳಗೆ ಇರಾಕನು. ನನಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಗೈತಿ. ಜನನೂ ಅಷ್ಟೇ, ಎಲ್ಲರೂ ಭಾಳ ಹಚ್ಕೋತಾರೆ ಇಲ್ಲೇ. ನಂದು ಏನಾರ ಮಿಸ್ಟೇಕ್ ಆಗತೈತಿ. ನಿನ್ನೆ ವಿಡಿಯೋ ಒಳಗೆ ಅಷ್ಟು ಚೆನ್ನಾಗಿ ನಾನು ವಾಯ್ಸ್ ರೆಕಾರ್ಡ್ ಕೊಟ್ಟಿಲ್ಲ, ಚೆನ್ನಾಗಿ ಮಾತಾಡಿಲ್ಲ, ಸೊ ಸಾರಿ. ಇನ್ನು ಮುಂದೆ ಮೈಕ್ ಬಂದ್ಮೇಲೆ ಚೆನ್ನಾಗಿ ವಾಯ್ಸ್ ಬರುತ್ತೆ, ಆಮೇಲೆ ವಿಡಿಯೋ ಎಡಿಟಿಂಗು ಚೆನ್ನಾಗಿ ಬರುತ್ತೆ. ಪ್ಲೀಸ್ ನನ್ನ ವಿಡಿಯೋ ಕೊನೆವರೆಗೂ ನೋಡಿರಿ. ಯಾಕೆ ಸ್ವಲ್ಪ ನೋಡತ್ತೀರಿ? ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಆ ಥರ ನಾನು ನಿಮ್ಗೆ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಫಸ್ಟ್ ಕ್ಯಾಂಟೀನ್ ಎಂಟ್ರೆನ್ಸ್ ಆಗತ್ತಿದ್ನಿ, ನೋಡತ್ತಿರ್ಬೇಕು ನೀವು. ಅಲ್ಲಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಕರಡಿ ಹಾಕಿಬಿಟ್ಟಾರ. ಅಲ್ಲಿ ಹೋದಾಗ ಒಮ್ಮೆ ಆ ಕರಡಿ ಒಳಗೆ ನಂಗೆ ವಿಡಿಯೋ ಮಾಡ್ಕೊಂಬರು ಅಂದ್ರೆ ದೊಡ್ಡ ಹುಚ್ಚೈತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ನಿನ್ನ ಕ್ಯಾಂಟೀನ್ ಒಳಗೆ ಏನು ಐಟಮ್ ಇರ್ತಾವಲ್ಲ, ಫಸ್ಟ್ ಆ ಥರ ಎಲ್ಲ ಶೋಕೀಸ್ ಒಳಗೆ ಇಟ್ಬಿಟ್ಟಿರ್ತಾರೆ. ಎಲ್ಲ ಐಟಮ್ ಒಂದೊಂದೊಂದು ಹೋಗಿಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಗೊತ್ತಾಗ್ಬಿಡ್ಬೇಕು ಯಾವ ಐಟಮ್ ಐತಿ, ಯಾವ ಐಟಮ್ ಇಲ್ಲದೆ. ಇದ್ರೊಳಗೆ ಗ್ರೋಸರೀಸ್ ಯಾವ್ದು ಕಡಿಮೆ ಖಾಲಿಯಾಗಿರುತ್ತಲ್ಲ, ಅಲ್ಲಿ ಅದನ್ನು ತೆಗೆದುಬಿಟ್ಟಿರ್ತಾರೆ. ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಒಳಗೆ ಬರ್ಬೇಕು. ಅಂದ್ರೆ ನಮ್ಗೆ ಯಾವ ಥರ ಬೇಕಲ್ಲ ಆ ಥರ ಸಾಮಾನು ತೊಗೊಂಡು ಹೋಗೋಕೆ. ನನ್ನ ಮಗಳು ಹೋದ ತಕ್ಷಣ ಬಿಸ್ಕೆಟನ್ನ ಹಿಡಿದು, ಬಿಸ್ಕೆಟ್ ಮಸ್ತ್ ಅಂದ್ರೆ ಮಸ್ತವು. ಆಕೆ ಏನೇನೋ ಒಟ್ಟು ಸಣ್ಣ ಹುಡುಗರು ಇದ್ರೇ ಚಂದ ನೋಡ್ರಿ. ಒಂಥರ ಚಾಕ್ಲೇಟ್ ಹಿಡೋದು, ಬಿಸ್ಕೆಟ್ ಹಿಡೋದು, ಮಜಾ ಭಾಳ ಮಾಡ್ತಾಳೆ ಆಕೆ ಇನ್ನೂ 2.5 ವರ್ಷ. ನೆಕ್ಸ್ಟ್ ಮಂತ್ ಸ್ಕೂಲಿಗೆ ಹೋಗಾಳಕ್ಕೆ. ಇಲ್ಲಿ ಪ್ಲೇ ಹೌಸ್ ಐತಿ, ಅಲ್ಲಿ ಹೋಗಾಳು. ಇವಾಗ ನಾನು ಮಕ್ಕಳಿಗೆನ ಸ್ವಲ್ಪ ಬಿಸ್ಕೆಟ್ ತೊಗೊಳತ್ತೇನೆ. ನಾನು ಆಕೆ ಅಲ್ಲೇ ಹರಿದ ಆಲ್ರೆಡಿ ಬಿಸ್ಕೆಟ್ ಹಾಕತ್ಬಿಟ್ಲು. ಅಲ್ಲಿ ಕರ್ನಾಟಕದವನ್ನ ಅದನ್ನು ಬಿಲ್ ಮಾಡವ ಅವ್ನು ಹೇಳೀನಿ ನಾನು ಇದೊಂದು ಹರಿದು ತಿಂತಾಳ, ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಬಿಲ್ ಮಾಡೋಕ್ಕೆ ತೊಗೊತೆ. ಮನೆಗೆ ಬಂದು ತೋರ್ಸತ್ತೆ ಏನೇನು ಮನೆ ಅಂತ. ಈ ಬಿಸ್ಕೆಟ್ ಅಂದ್ರೆ ಮಸ್ತ್ ಅದಾವು. ಲಾಸ್ಟ್ ತೋರಿಸ್ತೀನಿ ನಿಮಗೆ. ಆ ಬಿಸ್ಕೆಟ್ ತೊಗೊಂಡು ಸ್ವಲ್ಪ ಸೋನ್ ಪಾಪಡಿ ತೊಗೊಂಡು ಹುಡುಗರಿಗೆ ತಿನ್ನಕ್ಕೆ. ಸೋನ್ ಪಾಪಡಿನೂ ಮಸ್ತ್ ಇರ್ತಾವೆ. ನಮಗೆ ಹೊರಗೆ ಸಿಗೋದಕ್ಕಿಂತ ಒಂದು 10-15 ರೂಪಾಯಿ ಕಡಿಮೆ ರೇಟಿಗೆ ಸಿಗ್ತಾವೆ. ಒಂದು ತುಪ್ಪ ಬೇಕಾಗಿತ್ತು ನನಗೆ ದೇವ್ರಿಗೆ ದೀಪ ಹಚ್ಚಕ್ಕೆ. ತುಪ್ಪ ತೊಗೊಂಡು, ತುಪ್ಪನೂ ಮಸ್ತ್ ಇರ್ತೈತಿ. ಟೋಸ್ಟ್, ಆಮೇಲೆ ಬಿಸ್ಕೆಟನ್ನು ಜಾಸ್ತಿ ತೊಗೊಂಡಿರೋದು ನಾನು, ಯಾಕಂದರೆ ನನಗೆ 2 ಮಕ್ಕಳನ್ನ ಜಾಸ್ತಿ ಬಿಸ್ಕೆಟ ಚಾನ ತಿಂತಿರ್ತಾರೆ ಅವ್ರು. ಅದಕ್ಕೆ ಜಾಸ್ತಿ ಬಿಸ್ಕೆಟ್ ತೊಗೊಂಬಂದಿನಿ, ನೋಡತ್ತಿರ್ಬೋದು ನೀವು. ಈ ಚಾಕ್ಲೇಟ್ ನನಗೆ ಭಾಳ ಇಷ್ಟ. ನನ್ನ ಮಕ್ಕಳು ತಿಂತಾರಿಲ್ಲೋ ಗೊತ್ತಿಲ್ಲ, ಬಟ್ ಆ ಚಾಕ್ಲೇಟ್ ಹರಿದ್ನಾಗ ನಾನು ಜಾಸ್ತಿ ತಿನ್ನೋದು. ಕೋಲ್ಗೇಟ್ ತೊಗೊಂಡೇನಿ. ಆಮೇಲೆ ಸ್ವಲ್ಪ ನನ್ನ ಮಗ ಕರಾಟೆ ಕ್ಲಾಸಿಗೆ ಹೋಗಾನು, ಅವ್ನು ಕಾಲು ಪೇನ್ ಆಕೈತಂತೆ ಮೂವ್ ತೊಗೊಂಬಂದೇನಿ 1-2. ಆಮೇಲೆ ಬಾರ್ಬನ್ ಬಿಸ್ಕೆಟ್, ನಾನು ಸಣ್ಣಕ್ಕಿದ್ದಾಗಿಂದನೂ ಈ ಬಿಸ್ಕೆಟ್ ತಿಂತೀನಿ. ಅದೊಂಥರ ಏನೋ ಖುಷಿ ನಮಗೆ. ಸೋಪ್ ಪೌಡ್ರ್ ತೊಗೊಂಡು, ನಾವು ಭಾಳ ಏನೂ ತೊಗೊಂಡಿಲ್ಲ ಅಂತಂದ್ರೂ 1,000 ರೂಪಾಯಿ ಮೇಲಾದರೂ ಬಿಲ್ ಆಗೇ ಆಗಿರ್ತೈತಿ ಎಲ್ಲಿ ಹೋದ್ರೂ. ಸಾಮಾನು ಏನೂ ಕಾಣಿಸಂಗಿಲ್ಲ, ಕರೆ ದುಡ್ಡು ಮಾತ್ರ ಜಾಸ್ತಿನೇ ಆಗಿರ್ತೈತಿ. ಸೋಪ್ ತೊಗೊಂಡೇನಿ. ಇದು ಉದ್ಬತ್ತಿ ಮಸ್ತ್ ಅಂದ್ರೆ ಮಸ್ತ್ ಐತಿ, ಸ್ಮೆಲ್ ಭಾರಿ ಐತಿ. ನನಗೆ ಹೋಗೋದಂದ್ರೆ ಭಾಳ ಇಷ್ಟ ನೋಡ್ರಿ. ಕ್ಯಾಂಟೀನ್ ಕಲ್ಲಿ ಏನಾರ ತೊಗೊಂಬರ್ಬೇಕು. ಆ ಬಿಸ್ಕೆಟ್ ಈ ಥರ ಐತಿ, ನೋಡತ್ತಿರ್ಬೋದು ನೀವು. ಮಸ್ತ್ ಇರ್ತೈತಿ, ಹಾರ್ಟ್ ಶೇಪ್ ಇರ್ತೈತಿ ಬಿಸ್ಕೆಟ್ ಒಳಗೆಲ್ಲ. ಮೇಲೆಲ್ಲ ಫುಲ್ ಸಕ್ಕರೆದು ಕವರಿಂಗ್ ಇರ್ತೈತಿ, ಮಸ್ತ್ ಟೇಸ್ಟ್ ಇರ್ತೈತಿ. ನೋಡಿರಿ ಬಿಲ್ ತೋರಿಸ್ತಾರೆ ನಿಮಗೆ ಎಷ್ಟಾಗೈತೆ ಅಂಥೇಳಿ. ಕ್ಯಾಂಟೀನ್ಗೆ ಹೋಗಿ ಬಂದು ಊಟ ಮಾಡಿ ಮತ್ತು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಇವ ನನ್ನ ಮಗ, ಈಗ ನನ್ನ ಮಗಳು ಸ್ವಲ್ಪ ಪಾರ್ಕಿಗೆ ಹೋಗೋಣ ಅನ್ನಕತ್ತಿದ್ರು, ಸೊ ಅದಕ್ಕೆ ಪಾರ್ಕಿಗೆ ಕರ್ಕೊಂಡು ಹೊಂಟೇನಿ. ಇವಳು ಫುಲ್ ಫೋಟೋ ಹೊಡಿತಾನೆ, ವಿಡಿಯೋ ಮಾಡ್ತಾನೆ ಅಂದ್ರೆ ಯಾಕಿನ ಪೋಸ ಬೇರೆ ಇರ್ತೈತೆ ರೀ. ಭಾಳ ಅಂದ್ರೆ ಭಾಳ ಕಾಮಿಡಿ ಅದಾಳ, ಭಾಳ ಚೆನ್ನಾಗಿದ್ದಾಳೆ. ನನ್ನ ಮಗ ಭಾಳ ಸೈಲೆಂಟ್ ಅದಾನು. ಈಗ ಭಾಳ ಒಂಥರ ಉಡಾಳದಾಳ ನೋಡ್ರಿ. ನಮ್ಮ ಊರು ಚಾಲಿ ಎಲ್ಲೂ ಬಿಟ್ಟಿಲ್ಲಕ್ಕಿ. ಇಲ್ಲಿ ಯಾರು ಮಾತಾಡಲಿಲ್ಲ ಅಂದ್ರೆ ಅವ್ರ ಜೊತೆ ಮಾತಾಡ್ಸೋದು. ಇನ್ನೂ ಸಣ್ಣಕ್ಕದಾಳ, ಕರೆ ಭಾಳ ತಿಳುವಳಿಕೈತಿ ನೋಡ್ರಿ. ನಿಮಗೆಲ್ಲ ಹಾಯ್ ಮಾಡತ್ತಾಳು. ಹಂಗೆ ಪಾರ್ಕಿಗೆ ಹೋದ್ನಿ, ಹುಡುಗರನ್ನ ಕರ್ಕೊಂಡು ಸ್ವಲ್ಪ ಹೊತ್ತು ಪಾರ್ಕ್ನಾಗ ಆಟ ಆಡ್ತಾರಂತ. ಇವೆಲ್ಲ ನಮ್ಮ CRPF ಕ್ವಾರ್ಟರ್ಸನ್ನು. ಭಾಳ ಕ್ವಾರ್ಟರ್ಸ್ ಅದಾವು, ಭಾಳ ಫ್ಯಾಮ್ಲಿನೂ ಅದಾವು, ಭಾಳ ಫೆಸಿಲಿಟಿ ಐತಿ ಇಲ್ಲಿ. ಕರಾಟೆ ಕ್ಲಾಸ್, ಫ್ರೀ ಕರಾಟೆ ಕ್ಲಾಸ್ ಕಲಿಸ್ತಾರು ಸಣ್ಣ ಹುಡುಗರಿಗೆಲ್ಲರಿಗೂ ಆಲ್ಮೋಸ್ಟ್ ಅಲ್ಲ. ನಮ್ಮ ಗುಂಡೆ ನೋಡ್ರಿ ಹೆಂಗೆ ಜಿಗ್ಯಾತಾರ. ನಾವು ವಿಡಿಯೋ ಮಾಡೋದ ನನ್ನ ತಕ್ಷಣ ಜಿಗಿದ್ಬಿಟ್ಟು ಓಡಿ ಬಂದವು ನನ್ನ ಕಡೆ. ನನ್ನ ಮಗಳಲ್ಲಿ ಆಟ ಆಡೋದ ಕಿಸಿದಾಗ ಮಣ್ಣು ಹಾಕೊಂಡಾಳಾಕಿ, ಅದನ್ನು ಹಾಕೊಳ್ಳೋದು ಚೆಲ್ಲೋದು ಮಾಡಕತ್ತಾಳ. ನಾನು ಸ್ವಲ್ಪ ಕತ್ಲಾತ್, 1 7 ಗಂಟೆ ಸುಮಾರು ಆಗ್ತದೆ. ಸರಿ ನಡಿ, ಇನ್ನು ಕರ್ಕೊಂಡು ಹೋಗೋಣಂತೆ. ಮನೆಗೆ ಕರ್ಕೊಂಡು ಹೊಂಟೇನೆ.
ಭಾಳ ಕ್ಲೈಮೇಟ್ ಒಂಥರ ಮಳೆ ಏನಿಲ್ಲ, ಗಾಳಿನ ಭಾಳ ಐತಿ. ಚಂಡಮಾರುತ ಬಿಸಿಲಿಂದ ಭಾಳ ಅಂದ್ರೆ ಭಾಳ ಗಾಳಿ ಬರಾಕತ್ತೈತಿ. ಇದು ನಮ್ಮ ಕ್ಯಾಂಪ್ ಒಳಗೆ ಹೋಗಿರೋ ಬಸ್ ಸ್ಟಾಪ್ ಬಾಜುಕನ ದೇವಸ್ಥಾನ ಐತಿ, ಮಂದಿರ ಒಂದು ದಿನ ಹೋದ್ನಂದ್ರೆ ಫುಲ್ ಎಲ್ಲ ಮಂದಿರ ಒಳಗೆ ಯಾವ ಥರ ಐತೆ ಅಂತ ತೋರಿಸ್ತೇನಂತ. ಇವೆಲ್ಲ ಏನು ನೋಡತ್ತಾರಲ್ಲ ಇವೆಲ್ಲ ನಮ್ಮ ಕ್ವಾರ್ಟರ್ಸ. ಒಂದಿನ ಫುಲ್ ಲಾಗ್ ಮಾಡಿ ಹಾಕ್ತೀನಿ ನಮ್ಮ ಕ್ವಾರ್ಟರ್ಸ್ ಯಾವ ಥರ ಐತಿ, ಆಮೇಲೆ ಕ್ಯಾಂಪ್ ಯಾವ ಥರ ಐತೆ ಅಂಥೇಳಿ. ಮಸ್ತ್ ಐತಿ. ನನಗಂತೂ ಫುಲ್ ಖುಷಿ. ಇಲ್ಲ ಅಡ್ಡಾಡೋದು ಅಂದ್ರೆ ಖುಷಿ. ಇದು ಬಸ್ ಸ್ಟಾಪ್ ಐತಿ. ಅಂದ್ರೆ ಹುಡುಗರು ಸಾಲಿಗಿಲ್ಲಿ ಹತ್ತಿಸ್ಬೇಕು. ನಾವು ಬಸ್ ಬಂದು ಕರ್ಕೊಂಡು ಹೋಗ್ತೈತಿ. ಸ್ವಲ್ಪ ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಐತಿ. ಇಲ್ಲೇ ಕ್ಯಾಂಪ್ ಒಳಗನೆ ಐತಿ, ಕರ್ಕೊಂಡು ಹೋಗ್ತಾರ ಅವ್ರು. ಭಾಳ ಫೆಸಿಲಿಟೀಸ್ ಇವೆ. ಆಮೇಲೆ ಭಾಳ ಅಂದ್ರೆ ಭಾಳ ಹೈಜಿನಿಕ್ ಕ್ಲೀನ್ ಐತೆಲ್ಲ. ಇದು ಗಾಡಿ ಪಾರ್ಕಿಂಗ್ ಕ್ವಾರ್ಟರ್ಸ್ ಇರೋದು ಪ್ರತಿಯೊಂದು ಬಿಲ್ಡಿಂಗ್ಗೂ ಈ ಥರ ಮಾಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.